ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಲ್ಲಿ ನನ್ನದೊಂದು ಮನವಿ ಏನಪ್ಪ ಅಂತಂದರೆ, ಕೊಪ್ಪಳದಲ್ಲಿ ಗುರುಗಳು ಹಾಗೂ ಸಾವಿರಾರು ಜನರು ಹೋರಾಟ ಮಾಡುತ್ತಿದ್ದಾರೆ. ಯಾತಕ್ಕಾಗ್ಯಪ್ಪ ಅಂತಂದರೆ, ಅಲ್ಲಿರುವಂಥ ಕಾರ್ಖಾನೆಗಳನ್ನು ಬಂದ್ ಮಾಡಿಸಿ ಕೊಪ್ಪಳವನ್ನು ನಮಗೆ ಉಳಿಸಿಕೊಡಿ ಅಂಥೇಳಿ ಹೋರಾಟ ಮಾಡುತ್ತಿದ್ದಾರೆ. ಕೊಪ್ಪಳದಲ್ಲಿರುವಂಥ ಗುರುಗಳು ಕಣ್ಣೀರು ಹಾಕ್ತಿದ್ದಾರೆ ಜನರಿಗೋಸ್ಕರ. ಕಾರ್ಖಾನೆಗಳನ್ನು ಬಂದ್ ಮಾಡಿ ಮಕ್ಕಳ ಉಸಿರನ್ನು ಕಾಪಾಡಿ ಅಂತೇಳಿ ಕಣ್ಣೀರು ಹಾಕ್ತಿದ್ದಾರೆ. ನೋಡಿ ಎಂಥ ಆಶ್ಚರ್ಯ, ಒಬ್ಬ ಗುರು ಕಣ್ಣೀರು ಹಾಕ್ತಿದ್ದಾನಪ್ಪ ಅಂತಂದರೆ ಆ ಗುರುಗಳಿಗೆ ಮನಸ್ಸಿಗೆ ಯಾವ ರೀತಿ ತೊಂದರೆ ಆಗಿರ್ಬೋದು, ಜನರಿಗೆ ಯಾವ ರೀತಿ ತೊಂದರೆ ಆಗಿರ್ಬೋದು. ಭಾಳ ಅಂದ್ರೆ ಭಾಳ ತೊಂದರೆ ಆಗಿದೆ. ಆ ಗುರು ಕಣ್ಣೀರು ಹಾಕಿದ್ದಾನಪ್ಪ ಅಂತಂದರೆ ನಾಡಿಗೆ ಒಳ್ಳೆಯದಲ್ಲ. ಯಾಕಪ್ಪ ಅಂತಂದರೆ ಕಲಿಸಿದ ಗುರು ಯಾವತ್ತು ಕಣ್ಣೀರು ಹಾಕಬಾರ್ದು. ನಮ್ಮ ಸಂಸ್ಕೃತಿ ಆ ರೀತಿದೆ. ಅದಕ್ಕಾಗಿ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯರಲ್ಲಿ ನಾನು ತುಂಬ ಬೇಡಿಕೊಳ್ಳುತ್ತೇನೆ. ದಯವಿಟ್ಟು ಕೊಪ್ಪಳದಲ್ಲಿರುವಂಥ ಕಾರ್ಖಾನೆಗಳನ್ನು ಬಂದ್ ಮಾಡಿ ಕೊಪ್ಪಳವನ್ನು ಉಳಿಸಿಕೊಡಿ ಅಂಥೇಳಿ ಈ ಮೂಲಕ ಸಿದ್ದರಾಮಯ್ಯ ಸಾಹೇಬರಲ್ಲಿ ಬೇಡಿಕೊಳ್ಳುತ್ತೇನೆ. ದಯವಿಟ್ಟು ಇದನ್ನು ಕೊಪ್ಪಳವನ್ನು ಉಳಿಸಿಕೊಡಿ, ಕಾರ್ಖಾನೆಗಳನ್ನು ಬಂದ್ ಮಾಡಿ ಅಂತೇಳಿ ಮನವಿ ಮಾಡಿಕೊಳ್ಳುತ್ತೇನೆ.